ಅಂದರೆ ಬೇರೆ ವಾರ್ಡ್ಗಳು ಕೆಲಸ ಈಗ 8 ವಾರ್ಡ್ ಮಾತ್ರ ಆಂದೋಲನ ಮಾಡ್ತಾ ಇದ್ದೀವಿ. ನಾಳೆ 9 ವಾರ್ಡು ಅದು ಮುಗಿದ ಮೇಲೆ ಇನ್ನು 2 ಡೇಸು ಮೈನಿಂಗ್ ಏರಿಯಾ ಅವಾಗ ಒಂದು ಟೀಮ್ ಇತ್ತಲ್ಲ, ಎಲ್ಲ ಎಜುಕೇಟ್ ಮಾಡೋದಕ್ಕೆ ಒಂದು ಟೀಮ್ ಮಾಡಿದ್ದೀವಿ. ಕಮ್ಯುನಿಟಿ ಮೊಬೈಲ್ ಅವಾರ್ಡ್ ಕಂಪ್ಲೀಟ್ ಎಲ್ಲ ಕ್ಲೀನಾಗಿ ಬೆಳಿಗ್ಗೆ ಸಂಜೆ ಹೊತ್ತು ಮಾಡ್ತಾರೆ. ಅವಾರ್ಡ್ ವ್ಯಾಪ್ತಿಯಲ್ಲಿ ಯಾವುದೇ ಪಾರಂಪರಿಕತೆ ಎಲ್ಲ ಬ್ಲ್ಯಾಕ್ ಸ್ಪಾಟ್ಸು ಎಲ್ಲ ಕ್ಲಿಯರ್ ಮಾಡಿ ಟೀಮ್ ಮಾಡ್ಕೊಂಡಿದ್ದೀವಿ. ಆ ಟೀಮ್ಗೆ ವೆಹಿಕಲ್ಸು ಎಲ್ಲ ಲೊಕೇಟ್ ಮಾಡಿದ್ದೀವಿ. ಅದು ಇವತ್ತಿಂದ ಶುರು ಮಾಡ್ತಾ ಇರೋದು ನಾನ್ ಮೈನಿಂಗ್ ಏರಿಯಾ ಶುರು ನೀವು ಯಾವಾಗೂ ನಿಮ್ ಕೆಲಸ ಮಾಡ್ಕೊಂಡೇ ಬಂದಿದ್ದೀರಾ, ಮಾಡಿಲ್ಲ ಅಂತಲ್ಲ. ಆದ್ರೂ ಕೂಡ ಒಂದ್ ಜಿಲ್ಲಾ ಹಂತದಲ್ಲಿ ಒಂದು ಕ್ಲೀನಿಂಗ್ ಅಂತ ಒಂದು ಸ್ಪೆಷಲ್ ಡ್ರೈವ್ ಡಿಸ್ಟ್ರಿಕ್ಟ್ ಹಂತದಲ್ಲೂ ಎಲ್ಲ ತಾಲೂಕ್ ಹಂತದಲ್ಲೂ ಆರ್ಗನೈಸ್ ಮಾಡಿದ್ದಾರೆ. ಅದ್ರ ಉದ್ದೇಶ ಏನಂದ್ರೆ, ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಇದಾವೆ, ನೀವು ರೆಗ್ಯುಲರ್ ಕ್ಲೀನಿಂಗ್ ಮಾಡೋ ಜೊತೆಯಲ್ಲಿ ಹಬ್ಬ ಬರುವಂತ ದಿನಗಳಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಇರುವಂತದ್ರಲ್ಲಿ ಕನ್ಸ್ಟ್ರಕ್ಷನ್ ಡೆಬ್ರಿಸ್ ತೆಗೆಸುವಂತದ್ದು, ಡ್ರೈ ವೇಸ್ಟ್, ಲೆಗಸಿ ವೇಸ್ಟ್, ಇವನ್ನೆಲ್ಲಾನು ಒಂದು ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಒಂದು ಸ್ಪೆಷಲ್ ಡ್ರೈವ್ ಮಾಡ್ತಾ ಇರುವಂತದ್ದು. ಅದನ್ನ ಕೋಲಾರ ಹಂತದಲ್ಲಿ ಡಿಸಿ ಇನಿಷಿಯೇಟಿವ್ ತಗೊಂಡಿದ್ದಾರೆ. ತಾಲೂಕ್ ಹಂತದಲ್ಲಿ ಆ ಭಾಗದ ನಗರಸಭೆ ಕಮಿಷನರು ಮತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ಸ್ ನೀವು ಎಲ್ಲ ಮಾಡ್ಬೇಕಾಗತ್ತೆ. ಡಿಸಿ ಅವರಾಗ್ಲಿ ನಾವಾಗ್ಲಿ ಯಾವಾಗಾದ್ರೂ ನಿಮ್ಮನ್ನ ಈ 4 days 5 days ಏನಿದೆ ಸ್ಪೆಷಲ್ ಡ್ರೈವ್, ನೀವೆಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅಲ್ಲಿ ಬಂದು ವಿಸಿಟ್ ಮಾಡುವಂತದ್ದು ನಮ್ ಡ್ಯೂಟಿ ಆಗುತ್ತೆ. ನೀವು ಕೆಲಸ ಮಾಡ್ತಾ ಇರ್ತೀರ. ಸೊ ಇದು ಸ್ಪೆಷಲ್ ಡ್ರೈವ್ ಇಂದ ಎಲ್ಲಾ ಜನಕ್ಕೂ, KGF ಜನತೆಗೆ ಎಷ್ಟು ನಿಮ್ಮ ಜವಾಬ್ದಾರಿ ಏನಿದೆ, ನೀವು ಕ್ಲೀನಿಂಗ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ, ಅವರು ಯಾವ ರೀತಿ ನಿಮ್ ಜೊತೆ ಸಹಕರಿಸಬೇಕು ಅನ್ನುವಂತ ಒಂದು ಎಜುಕೇಟ್ ಮಾಡೋದಕ್ಕೆ ಇದೊಂದು ಸ್ಪೆಷಲ್ ಡ್ರೈವ್. ಆಮೇಲೆ ನಿಮ್ ಜೊತೆ ಅವರು ವೇಸ್ಟ್ ನ ಸೆಗ್ರಿಗೇಟ್ ಮಾಡುವಂತವ್ರು ನಿಮ್ ಜೊತೆ ಹೆಲ್ಪ್ ಮಾಡ್ತಾರೆ. ಇದೊಂದು ಸ್ಪೆಷಲ್ ಟೀಮ್ ಎಷ್ಟು ಇಂಟ್ರೆಸ್ಟ್ ತಗೊಂಡು ನೀವು ಕೆಲಸ ಮಾಡ್ತೀರಾ ಅನ್ನೋದು ಈ 5 days ಅಲ್ಲಿ ಗೊತ್ತಾಗುತ್ತೆ. 2 days ನಾನ್ ಮೈನಿಂಗ್ ಏರಿಯಾ ಮಾಡ್ತೀರಾ, ಅದಾದ್ಮೇಲೆ 3 days ಮೈನಿಂಗ್ ಏರಿಯಾಸ್ ಮಾಡ್ತೀರಾ. ಫಸ್ಟ್ ಡೇ ಇವತ್ತು 8 ವಾರ್ಡ್ಸ್ ನ ನೀವು ಮಾಡ್ತಾ ಇದ್ದೀರಾ. ಯಾವಾಗ್ಲೂ ಕ್ಲೀನಿಂಗ್ ಮಾಡ್ತಾ ಇರ್ತೀರಾ, ಆದ್ರೆ ಈ ಸ್ವಲ್ಪ ಜವಾಬ್ದಾರಿಯಿಂದ ಕಂಪ್ಲೇಂಟ್ಸ್ ಇಲ್ಲದೆ, ನಗರಸಭೆಗೆ ಯಾವ್ದು ಕಂಪ್ಲೇಂಟ್ಸ್ ಇಲ್ಲದೆ ನಿಮ್ ಜವಾಬ್ದಾರಿನ ನೀವು ಶಿಸ್ತಾಗಿ ಮಾಡಿ. ಅದ್ರ ಮೇಲೆ ಬರುವಂತ ಪ್ರೆಷರ್ ನ ಆಫೀಸರ್ಸ್ ಕಮಿಷನರ್ ಏನಿದ್ದಾರೆ ನೋಡ್ತಾರೆ. ಅದಕ್ ಮೇಲೇನು ನಿಮ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ನಾವು ಖಂಡಿತ ಅಡ್ರೆಸ್ ಮಾಡ್ತೀವಿ. ಅರ್ಥ ಮಾಡ್ಕೊಂಡು ನೀವು ನಮ್ ಗಮನಕ್ಕೆ ತನ್ನಿ. ನೀವು ಕೆಲಸ ಮಾಡೋದೇ ಇಲ್ಲ ಅಂತಲ್ಲ, ಕೆಲಸ 100 ಜನ ಚೆನ್ನಾಗಿ ಮಾಡಿ ಒಂದ್ 5 ಜನ 10 ಜನ ನಿಮ್ಮಲ್ಲಿ ಏನೋ ಒಂದ್ ತಪ್ಪು ಮಾಡೋದ್ರಿಂದ ನಿಮ್ಗೂ ಆ ಪನಿಷ್ಮೆಂಟ್ ಆಗ್ತಾ ಇದೆ. ಮುಂದೆ ಅದು ಆಗದೆ ಇರೋಕೆ ನಾನ್ ಜವಾಬ್ದಾರಿ ತಗೋತೀನಿ. ನಿಮ್ ಇಶ್ಯೂಸ್ ಏನೇನಿದೆ, ನಿಮ್ಗೆ ಏನೇನು ಇಶ್ಯೂಸ್ ಇದಾವೆ ಅದ್ರ ಬಗ್ಗೆನೂ ನಾವು ಕುತ್ಕೊಂಡು ನಿಮ್ಗೆ ಸಮಯ ಕೊಡ್ತೀವಿ, ಕಾಲಾವಕಾಶ ಕೊಡ್ತೀವಿ. ನಿಮ್ ಪ್ರಾಬ್ಲಮ್ಸ್ ನ ನಾವು ಹತ್ತಿರದಿಂದ ನಿಂತು ನಿಮ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತೀವಿ. ಈಗ ನೀವು ಸ್ಪೆಷಲ್ ಡ್ರೈವ್ ಇಡೀ ಜಿಲ್ಲೆಯಲ್ಲಿ KGF ಕೂಡ ಮಾದರಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ನೀವು ಆ ಗೌರವ ತಂದು ಕೊಡ್ಬೇಕು. ನಮ್ ತಾಲೂಕ್ಗೆ, KGF ತಾಲೂಕ್ಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾರು ನೋಡಿದ್ರು ಆ ರಿಪೋರ್ಟ್ ಕೊಡ್ಬೇಕು, ಎಷ್ಟು ನೀಟಾಗಿ ಮಾಡಿದ್ದಾರೆ, ಕಸ ಹಾಕ್ಬೇಡಿ ಅಂತ ಪಬ್ಲಿಕ್ ಅವ್ರನ್ನ ಬೈಬೇಕು. ಎಲ್ಲೇ ತಾನೇ ಕ್ಲೀನಿಂಗ್ ಮಾಡಿದ್ದಾರೆ, ಮತ್ತೆ ನೀವು ಇಲ್ಲಿ ಕಸ ಹಾಕ್ತಾ ಇದ್ದೀರಾ ಅಂತ ಪಬ್ಲಿಕ್ ಎದ್ದು ಅವ್ರಿಗೆ ಬುದ್ಧಿ ಹೇಳೋಷ್ಟು ನೀವು ಇದ್ರಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಾ? KGF ನಗರವನ್ನು ಗಾರ್ಬೇಜ್ ಫ್ರೀ ಸಿಟಿ, ಕಸಮುಕ್ತ ನಗರವನ್ನು ಮಾಡಬೇಕು ಅಂತ ಒಂದು ಸ್ಪೆಷಲ್ ಡ್ರೈವ್ ಮಾಡಬೇಕು ಅಂತ ಸನ್ಮಾನ್ಯ ಶಾಸಕರು ಒಂದು ಡೈರೆಕ್ಷನ್ ಕೊಟ್ಟ ಮೇಲೆ ಒಂದು ಬೃಹತ್ ಸ್ವಚ್ಛತಾ ಆಂದೋಲನ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿ ಅದಕ್ಕೆ ಬೇಕಾಗಿರುವ ಎಲ್ಲ ವಾಹನಗಳು ಮತ್ತೆ ಪ್ಯಾಕೇಜ್ನೆಲ್ಲ ಸಿದ್ಧಪಡಿಸಿ, ಜೊತೆಗೆ ಗುತ್ತಿಗೆದಾರ ಸಹಕಾರದೊಂದಿಗೆ ನಾವೊಂದು ಡ್ರೈವ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಏನು ಇವತ್ತು ಮತ್ತೆ ನಾಳೆ ನಾನ್ ಮೈನಿಂಗ್ ಏರಿಯಾ 8 + 9 17 ವಾರ್ಡ್ ಕ್ಲಿಯರ್ ಮಾಡಿ, ಆಮೇಲೆ ಶುಕ್ರವಾರ ಶನಿವಾರ ಮೈನಿಂಗ್ ಏರಿಯಾ ಕಡೆನೂ ಗಮನ ಕೊಟ್ಟು ನಾವೆಲ್ಲ ಇದನ್ನೆಲ್ಲ ಹಳೆ ಪಾರಂಪರಿಕ ತ್ಯಾಜ್ಯ ಆಗ್ಬೋದು, ಕಟ್ಟಡ ತ್ಯಾಜ್ಯ ಆಗ್ಬೋದು, ಇವನ್ನೆಲ್ಲ ಸ್ವಚ್ಛತೆ ಮಾಡಿ ಲ್ಯಾಂಡ್ ಫಿಲ್ ಸೆಟ್ಗೆ ಕಳಿಸುವಂತ ವ್ಯವಸ್ಥೆ ಆಗುತ್ತೆ. ಏನು ನಾನು ಇತ್ತೀಚೆಗೆ 4 ದಿವಸ ಆಯ್ತು ರಿಪೋರ್ಟ್ ಮಾಡಿಕೊಂಡು. ನಾನು ವಾರ್ಡ್ಗಳಲ್ಲೇ ಓಡಾಡಿದಾಗ ಸಾರ್ವಜನಿಕರು ಕಸವನ್ನು ರಸ್ತೆಗೆ ಎಸೆಸ್ತಾ ಇರೋದು ಕಂಡು ಬಂತು. ಅವ್ರಿಗೆಲ್ಲ ನಾನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ, ಆ ತರ ಕಸವನ್ನು ರಸ್ತೆಗೆ ಎಸಿಬಾರ್ದು. ನಮ್ದೇ ಆದ ಆಟೋ ವೆಹಿಕಲ್ಸ್ ಟಿಪ್ಪರ್ಸ್ ಎಲ್ಲ ಬರುತ್ತೆ, ಅದು ಕೊಡೋ ಮುಖಾಂತರ ನಮ್ಗೆ
ಒಂದು ಸ್ವಚ್ಛತೆಗೆ ಸಹಕರಿಸಬೇಕು. ಹಸಿ ಕಸ ಒಣ ಕಸ ವಿಂಗಡಿಸಿ ಒಂದು ಬೇರ್ಪಡಿಸಿ ಕೊಡಬೇಕು. ಅದನ್ನ ವೈಜ್ಞಾನಿಕವಾಗಿ ಸಂಸ್ಕರಿಸಿ ವಿಲೆ ಮಾಡೋಕೆ ನಮ್ಗೆ ಅನುಕೂಲ ಆಗುತ್ತೆ. ಯಾವಾಗ ಸಾರ್ವಜನಿಕರು ಸಹಭಾಗಿತ್ವ ಇರುತ್ತೋ ಅವಾಗಲೇ ನಾವು ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಕಾರಣ ಆಗುತ್ತೆ. ಅದ್ರ ಜೊತೆಗೆ ಈಗ ನಾವು ಏನು ಕೋಲಾರಮ್ಮ ಸ್ವಚ್ಛತಾ ಕಾರ್ಯಪಡೆ ರಚನೆ ಮಾಡಿದೀವಿ, ಅದನ್ನ ಪ್ರತಿನಿತ್ಯ ನಾವು ಹೋಟೆಲ್ಸ್ ಮತ್ತೆ ಅಂಗಡಿ ಮುಂಗಟ್ಟುಗಳೆಲ್ಲ ದಾಳಿ ಮಾಡಿ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದ್ರೆ ಅವ್ರಿಗೆ ಫೈನ್ ಆಗೋದಾಗ್ಲಿ, ಆ ಲೈಸೆನ್ಸ್ ರದ್ದು ಮಾಡುವಂತದ್ದಾಗ್ಲಿ ಒಂದು ಕ್ರಮ ತಗೊಳ್ಳಕ್ಕೆಲ್ಲ ನಾವು ಕಠಿಣ ಸೂಚನೆ ಕೊಟ್ಟಿದೀವಿ. ಎಲ್ಲ ಸನ್ಮಾನ್ಯ ಶಾಸಕರು ಹಾಗೂ ಜನಪ್ರತಿನಿಧಿ ಎಲ್ಲ ಸಹಕಾರದೊಂದಿಗೆ ಒಂದು ಸ್ವಚ್ಛ ಸುಂದರ ನಗರವನ್ನು ಮಾಡೋದಕ್ಕೆ ನಾವು ಒಂದೆಲ್ಲ ಪಣ ತೊಟ್ಟಿದ್ವಿ. ಅದ್ರ ಪ್ರಕಾರ ನಾವು ಕ್ರಮ ವಹಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಆಲ್ರೆಡಿ ಕ್ಲೀನ್ ಮಾಡಿದ್ರು ಮತ್ತೆ ಬಂದ್ ಆಗ್ತಾರೆ. ಅದಕ್ಕೆ ಈಗ ನಮ್ಮ ಕೋಲಾರಮ್ಮ ಸ್ವಚ್ಛತಾ ಪಡೆ ಕಾರ್ಯ ರಚನೆ ಮಾಡಿದೀವಲ್ಲ, ಅದನ್ನ ಇವಾಗ ವಾರ್ಡ್ ವೈಸ್ ಎಲ್ಲ ಪ್ರಯಾಣ ಮಾಡೋದಕ್ಕೆ ನಾವು ಒಂದು ಡೈರೆಕ್ಷನ್ ಕೊಟ್ಟಿದೀವಿ. ಹೋಗುವಂತ ಜಾಗದಲ್ಲಿ ಮತ್ತೆ ಅವ್ರು ಹಾಕೋವಾಗ ಒಂದ್ ವೆಹಿಕಲ್ಸ್ ಇದಾವೆ, ಒಂದ್ ವೆಹಿಕಲ್ ಟೀಮ್ ಇದೆ. ಆ ಟೀಮ್ ಎಲ್ಲಾ ಕಡೆ ವಿಸಿಟ್ ಮಾಡ್ತಾ ಇರ್ತಾರೆ. ಅವಾಗ ಅವರು ಫೈನ್ ಹಾಕೋದು ಫಸ್ಟ್ ಎಜುಕೇಟ್ ಮಾಡಬೇಕು. ಪಾರ್ಕ್ಬೇಕಂತಲ್ಲಿ ಫೈನ್ ಹಾಕ್ತಿವಿ, ಆಮೇಲೆ ಎಫ್ಐಆರ್ ಕೂಡ ಮಾಡ್ತೀವಿ ಅಂತ DC ಡೈರೆಕ್ಷನ್ ಕೊಟ್ಟಿದ್ದಾರೆ. ಪ್ರಕಾರ ಖಂಡಿತ ಅದನ್ನ ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡ್ತೀವಿ ಅದನ್ನ. KGF ನಗರನ ಸ್ವಚ್ಛತೆ ಕಾಪಾಡ್ಕೊಳ್ಳೋದ್ರಲ್ಲಿ ನಾವ್ ಎಷ್ಟು ಪ್ರಯತ್ನ ಮಾಡ್ತೀವಿ, ನಾವ್ ಅದ್ರಲ್ಲಿ ವಿಫಲ ಆಗ್ಬಾರ್ದು. ಬರುವಂತ ದಿನಗಳಲ್ಲಿ KGF ನಗರ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ನಗರ ಬಹಳ ಕ್ಲೀನ್ ಆಗಿರ್ಬೇಕು. ಕ್ಲೀನ್ ಆಗಿದೆ, KGF ಸಿಟಿ ತುಂಬಾ ಕ್ಲೀನ್ ಆಗಿದೆ, ಗ್ರೀನರಿ ಇದೆ ಅನ್ನೋಂತ ಒಂದು ಒಳ್ಳೆ ಅಭಿಪ್ರಾಯ ಎಲ್ಲಾರ್ಗು ಬರ್ಬೇಕು. KGF ಜನಕ್ಕೆ ಅಲ್ಲ, ನಾಳೆ ಬರುವಂತ ಇಲ್ಲಿ ಯಾರೇ ಒಬ್ರು ವ್ಯಾಪಾರ ದೃಷ್ಟಿಯಿಂದ, ಇಂಡಸ್ಟ್ರೀಸ್ ದೃಷ್ಟಿಯಿಂದ, ಉದ್ಯೋಗ ದೃಷ್ಟಿಯಿಂದ ಯಾರೇ ಬಂದ್ರು KGF ಎಲ್ಲಾ ಸೇಫ್ಟಿ ಮೆಷರ್ಸ್ ಫಾಲೋ ಮಾಡಿದ್ದಾರೆ. ಕ್ಲೀನ್ ಆಗಿದೆ ಸಿಟಿ, ಇದು ಯೋಗ್ಯವಾಗಿದೆ ಸಿಟಿ ಅನ್ನುವಂಥದ್ದನ್ನ ನಾವು ಅದನ್ನ ಸಂಕಲ್ಪ ಮಾಡಿದಾಗ ಮಾತ್ರ ಇದು ಅದಕ್ಕೆ ಒಂದು ಫಲ ಸಿಗುತ್ತೆ. ಅದಾದ್ಮೇಲೆ ಪಬ್ಲಿಕ್ ಅವೇರ್ನೆಸ್ ತುಂಬಾ ಮುಖ್ಯ ಆಗಿದೆ. ಪ್ಲಾಸ್ಟಿಕ್ ತುಂಬಾ ಜನ ಎಸಿದ್ದಾರೆ ಅಂತ ಕಂಪ್ಲೇಂಟ್ ಕೇಳ್ತಾನೆ ಇದ್ದಾರೆ. ಆಗಿಂದಾಗ ಇವರೆಲ್ಲ ಕ್ಲೀನ್ ಮಾಡಿ ಆದ್ಮೇಲೆನು ಅವ್ರು ಇಲ್ಲಾಂದ್ರೆ ಅಲ್ಲಿ ಎಸ್ದೋಗುವಂತದಕ್ಕೆ ಅವೇರ್ನೆಸ್ ಟೀಮ್ ಒಂದಿದೆ. ಅದನ್ನ ಇನ್ ಸ್ವಲ್ಪ ಚೆನ್ನಾಗಿ ಎಜುಕೇಟ್ ಮಾಡುವಂತ ಪ್ರಯತ್ನ ಮಾಡಿ. ಏನ್ ಈಗಾಗ್ಲೇ ಅವ್ರು ಬಂದ್ 2-3 months ಆಗಿದೆ. ಅವ್ರ ಅವೇರ್ನೆಸ್ ಕೊಡ್ತಾ ಇವರಿಗೆ ಬರ್ಡನ್ ಕಡಿಮೆ ಆಗ್ಬೇಕಾಗಿತ್ತು. ಅದ್ ಬರ್ಡನ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅಲ್ಲಿ ಅವ್ರ ಇನ್ಎಫಿಷಿಯನ್ಸಿ ತೋರಿಸ್ತಾ ಇದೆ. ಅದನ್ನ ಇನ್ ಸ್ವಲ್ಪ ಮೋಟಿವೇಟ್ ಮಾಡಿ ಕೆಲವೊಂದು ಟೀಮ್ ಇದೆ, ಆ ಟೀಮ್ ನ ಎಜುಕೇಟ್ ಮಾಡೋದಕ್ಕೆ 2-3 months ಇಂದ DC ಅವ್ರ ಡೈರೆಕ್ಷನ್ಸ್ ತಗೊಂಡು ಮನೆಗೂ ಹೋಗಿ ಕಸ ಕೊಡೋವಾಗ ಕಸಾನು ತಗೊಂಡು ಎಜುಕೇಟ್ ಮಾಡ್ಬೇಕು ಅನ್ನುವಂತ ಒಂದು ಟೀಮ್ ವರ್ಕ್ ಮಾಡಕ್ ಹೇಳಿದ್ದಾರೆ. ಇಟ್ ಈಸ್ ಆಲ್ ಕಲೆಕ್ಟಿವ್ ಎಫರ್ಟ್. ಪೌರ ಕಾರ್ಮಿಕರು ಕಸ ತೆಗಿಯಕ್ಕೆ ಇದ್ದಾರೆ ಅಂದ್ರೆ ನಗರ ಸ್ವಚ್ಛ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಲ್ಲ, ಯಾವತ್ತೂ ಆಗ್ಲಿಕ್ಕಾಗಲ್ಲ. ನಮ್ಮ ಪೌರ ಕಾರ್ಮಿಕರು ಬಹಳ ಬೆಳಗ್ಗೆ 5 ಗಂಟೆಗೆ 4 ಗಂಟೆಗೆ ಎದ್ದು ನಗರನ ಶುದ್ಧವಾಗಿರೋದಕ್ಕೆ ಅವ್ರು ಇಷ್ಟು ಪರಿಶ್ರಮ ಹಾಕುವಾಗ ನಂದು ಒಂದು ಕಾಂಟ್ರಿಬ್ಯೂಷನ್ ಇರ್ಬೇಕು ಅಂತ ಪ್ರತಿಯೊಬ್ಬರು ನಾಗರಿಕರು ಸ್ವಚ್ಛತೆ ಬಗ್ಗೆ ಪರಿಕಲ್ಪನೆ ಮಾಡಿದಾಗ, ಆಲೋಚನೆ ಮಾಡಿದಾಗ ಮಾತ್ರ ನಾವು ಸುಂದರವಾಗಿರುವ ನಗರನ ಯೋಚನೆ ಮಾಡ್ಲಿಕ್ಕೆ ಆಗತ್ತೆ. ಕಸ ಗುಡ್ಸೋ ಕೆಲಸ ಮಾಡ್ತಾರೆ, ಅವ್ರದ್ದೇ ಎಲ್ಲಿ ಕಸ ಬಿದ್ರು ತೆಗಿಯೋದು ಅಂದ್ರೆ ಅದು ತಪ್ಪಾಗುತ್ತೆ. ಒಂದು ಡ್ಯೂಟೀಸ್ ಇರುತ್ತೆ, ಆ ಡ್ಯೂಟಿ ಟೈಮಲ್ಲಿ ಅವ್ರ ಹತ್ರನು ಕೆಲಸ ತಗೋಬಹುದು. ಅದಾದ್ಮೇಲೆನು ಕೆಲಸ ಮಾಡುವಂತ ಪರಿಸ್ಥಿತಿ ಬರ್ತಾ ಇದೆ ಅಂದ್ರೆ ಪ್ರತಿಯೊಬ್ರು ರೆಸ್ಪಾನ್ಸಿಬಲ್. ವಿ ಆರ್ ಆಲ್ ರೆಸ್ಪಾನ್ಸಿಬಲ್ ಅಂತ ಹೇಳಿದ್ರು ತಪ್ಪಾಗತ್ತೆ ಅಲ್ಲ. ಕೆಲಸ ತಗೊಳ್ಳೋದು ನಮ್ ಧರ್ಮ, ಆದ್ರೆ ಸ್ವಚ್ಛತೆಯಾಗಿ ಇಟ್ಕೊಳ್ಳೋದಕ್ಕೆ ಎಲ್ರದ್ದು ಧರ್ಮ ಆಗಿರುತ್ತೆ, ನಮ್ಮೆಲ್ರದ್ದು ಜವಾಬ್ದಾರಿ ಆಗಿರುತ್ತೆ ಅಂತ ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ರು ನಮ್ ಕೈಯಲ್ಲಾದಷ್ಟು ಪ್ರಯತ್ನ ಮಾಡೋಣ. ನಗರನ ಬಹಳ ಸ್ವಚ್ಛವಾಗಿ ಇಟ್ಕೋಬೇಕಂದ್ರೆ, ಸೇಫ್ಟಿಯಾಗಿ ಇಟ್ಕೋಬೇಕಂದ್ರೆ ನಮ್ಮೆಲ್ಲರದು ಜವಾಬ್ದಾರಿ ಆಗ್ಬೇಕು, ಆದ್ಯತೆ ಆಗ್ಬೇಕು. ಎಲ್ಲ ವಾರ್ಡ್ಸ್ ಚೆನ್ನಾಗಿರ್ಬೇಕಂದ್ರೆ ನೀವು ಅವ್ರು ವಾರ್ಡ್ ಅಂದ್ರೆ ಅದು ಸ್ವಾರ್ಥ ಆಗತ್ತೆ. ನಗರ ಚೆನ್ನಾಗಿರ್ಲಿ ಅಂದ್ರೆ ನೀವು ಮಧ್ಯ ಹೋಗ್ಬಿಟ್ಟು ಬನ್ನಿ, ಗೊತ್ತಾಗತ್ತೆ. ಬರ್ತಾರೆ ನಿಮ್ಮನ್ನೆಲ್ಲ ಮೋಟಿವೇಟ್ ಮಾಡೋದಕ್ಕೆ, ಇವರೆಲ್ಲ ಬರ್ತಾರೆ, ನಿಮ್ಮನ್ನ ಮಾತಾಡಿಸ್ಕೊಂಡು ಹೋಗ್ತಾರೆ ಎಲ್ಲ. ಬನ್ನಿ ಹಾಗಾದ್ರೆ. ಸರ್ ಕಮಿಷನರ್ ಸರ್, ಫೋಟೋಗ್ ಬಂದ್ರೆ ನನ್ ಜೊತೆ ಬರ್ಬೇಡಿ. ಮೇಡಮ್ 4 ದಿನ ಇವ್ರ ಜೊತೆ ಹೋಗಿ ಕೆಲಸ ಮಾಡ್ತೀನಿ ಅಂದ್ರೆ ಬಂದ್ಬಿಡಿ ನನ್ನ ಹಿಂದೆ. ಸರ್ ಮೇಡಮ್ ಹೋಗಿ, ಮೇಡಮ್ ಮುಂದೆ ಹೋಗಿ. ಬಮ್ಮ ಈ ಕಡೆ ಒಬ್ರು ಬನ್ನಿ. ಬರ್ತಾರೆ ನಿಮ್ ಜೊತೆ ಎಲ್ಲ, ಇವರು ನಿಮ್ ಜೊತೆ ನಿಂತ್ಕೊಳ್ತಾರೆ, ಎಲ್ಲರೂ ಬರ್ತಾರೆ, ಎಲ್ಲ ಟೀಮ್ ಮಾಡ್ಕೊಂಡು ಬರ್ತಾರೆ. 5 ಜನ ನಿಮ್ ಜೊತೆ ಇರ್ತಾರೆ.